ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನಿ. ಸನ್ಮಾರ್ಗ ಸುದ್ದಿ ಸಂಚಯಕ್ಕೆ ಸ್ವಾಗತ. ನಾನು ಶಂಶೀರ್ ಬುಡೋಳಿ. ಬಿಹಾರದಲ್ಲಿ ನೂರ್ ಅಲಾಂ ಎಂಬ ಕಾರ್ಮಿಕನನ್ನ ಥಳಿಸಿ ಗಂಭೀರವಾಗಿ ಗಾಯಗೊಳಿಸಲಾಗಿದೆ. ಬಾಂಗ್ಲಾದೇಶದ ನುಸುಳುಕೋರ ಎಂದು ಹೇಳಿ ಗುಂಪೊಂದು ಥಳಿಸಿದೆ. ನೂರ್ ಅಲಾಂ ಇವರ ಮೊಬೈಲ್ನಲ್ಲಿ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದ ನಂಬರ್ ಇದ್ದು ಈ ವ್ಯಕ್ತಿ ವಿದೇಶಿ ಎಂಬುದಕ್ಕೆ ಇದುವೇ ಪುರಾವೆ ಎಂದು ಈ ವಿಡಿಯೋದಲ್ಲಿ ವ್ಯಕ್ತಿಯೊಬ್ಬರು ಹೇಳ್ತಾ ಇರುವುದು ಕೇಳಿಸ್ತಾ ಇದೆ. ಆದರೆ ಇವರ ಮೊಬೈಲ್ನಲ್ಲಿ ಆಕ್ಷೇಪಾರ್ಹ ವಸ್ತುಗಳು ಇಲ್ವೇ ಇಲ್ಲ ಎಂದು ಪೊಲೀಸರು ಇತ್ತ ಸ್ಪಷ್ಟನೆಯನ್ನು ಕೂಡ ನೀಡಿದ್ದಾರೆ. ತಲೆಗೆ ಬ್ಯಾಂಡೇಜ್ ಅನ್ನು ಕಟ್ಟಿರುವ ಮತ್ತು ದೇಹದ ಭಾಗಗಳು ಊದಿಕೊಂಡಿರುವ ಸ್ಥಿತಿಯಲ್ಲಿ ನೂರ್ ಆಲಂ ವಿಡಿಯೋದಲ್ಲಿ ಕಾಣಿಸಿಕೊಂಡಿದ್ದು, ತನ್ನಲ್ಲಿ ಜೈ ಶ್ರೀರಾಮ್ ಎಂದು ಹೇಳುವಂತೆ ಗುಂಪು ಒತ್ತಾಯಿಸಿತು. ನಾನು ಹೇಳದೇ ಇರುವಾಗ ತನ್ನ ಮೇಲೆ ಹಲ್ಲೆ ಪ್ರಾರಂಭಿಸಿತು ಎಂದು ಹೇಳಿದ್ದಾರೆ. ಇದೇ ವೇಳೆ ನೂರ್ ಆಲಂ ಅವರು ಸೂಪೌರ್ ಜಿಲ್ಲೆಯ ನಿವಾಸಿಯಾಗಿದ್ದು ವಿದೇಶಿ ಅಲ್ಲ ಎಂದು ಪೊಲೀಸರು ತಿಳಿಸಿದ್ದಾರೆ. ಹಾಗೆಯೇ ಹತ್ಯೆ ಯತ್ನ ಪ್ರಕರಣದಡಿ ಪ್ರಕರಣ ದಾಖಲಿಸಲಾಗಿದೆ. ಇತ್ತೀಚೆಗೆ ಮುಸ್ಲಿಮರ ಮೇಲೆ ಗುಂಪು ಥಳಿತ ಹೆಚ್ಚಾಗ್ತಾ ಇದೆ. ಕಳೆದ 1 ತಿಂಗಳಿನಲ್ಲಿ 3-4 ಮಂದಿಯ ಮೇಲೆ ಇಂತಹ ಹಲ್ಲೆಗಳು ನಡೆದಿವೆ. ಪೊಲೀಸರು ಬಲವಂತದಿಂದ ಬಾಂಗ್ಲಾದೇಶಕ್ಕೆ ಕಳುಹಿಸಲ್ಪಟ್ಟ ಗರ್ಭಿಣಿ ಸೊನಾಲಿ ಖಾತೂನ್ ಇವರು ಪಶ್ಚಿಮ ಬಂಗಾಳದಲ್ಲಿ ಪ್ರಸವಿಸಿದ್ದಾರೆ. 5 ತಿಂಗಳ ಗರ್ಭಿಣಿಯನ್ನ ಬಾಂಗ್ಲಾದೇಶಿ ಎಂದು ಹೇಳಿ ಆ ಪುಟ್ಟ ಮಗನ ದೆಹಲಿ ಪೊಲೀಸರು ಗಡಿಯಾಚೆ ಅಟ್ಟಿದ್ರು. ಆ ಬಳಿಕ ಈಕೆ ಸುಪ್ರೀಂ ಕೋರ್ಟಿನ ಮೆಟ್ಟಿಲೇರಿತು. ಆಕೆಯನ್ನ ಮತ್ತು ಮಗುವನ್ನ ಮರಳಿ ಕರೆತರುವಂತೆ ಸುಪ್ರೀಂ ಕೋರ್ಟ್ ಆದೇಶವನ್ನ ಕೂಡ ನೀಡಿತ್ತು. ಈ ಹಿನ್ನೆಲೆಯಲ್ಲಿ ಇವರು ಮರಳಿ ಭಾರತಕ್ಕೆ ಬಂದಿದ್ದರು. ಇದೀಗ ಪಶ್ಚಿಮ ಬಂಗಾಳದಲ್ಲಿ ಇವರು ಮಗುವಿಗೆ ಜನ್ಮ ನೀಡಿದ್ದಾರೆ. 25 ವರ್ಷದ ಸೊನಾಲಿ ಖಾತೂನ್ ಅವರು ಡಿಸೆಂಬರ್ 6ರಂದು ಮರಳಿ ಭಾರತಕ್ಕೆ ಬಂದಿದ್ದರು. ಅವರ ಜೊತೆ 8 ವರ್ಷದ ಅವರ ಮಗನೂ ಇದ್ದ. ಸೊನಾಲಿ ಅವರ ಪತಿ ಡ್ಯಾನಿಶ್ ಅವರ ಮಗ ಮತ್ತು 32 ವರ್ಷದ ಇನ್ನೋರ್ವ ಮಹಿಳೆ ಸ್ವೀಟಿ ಬಿಬಿ ಮತ್ತು 16 ಮತ್ತು 6 ವರ್ಷದ ಅವರ 2 ಮಕ್ಕಳನ್ನು ದೆಹಲಿ ಪೊಲೀಸರು ಬಂಧಿಸಿ ಬಾಂಗ್ಲಾದೇಶಕ್ಕೆ ಕಳಿಸಿಕೊಟ್ಟಿದ್ರು. ಇದು ಜೂನ್ 26ರಂದು ನಡೆದಿತ್ತು. ಹೀಗೆ ಬಂಧಿಸಿ 1 ವಾರಗಳ ತನಕ ಕಸ್ಟಡಿಯಲ್ಲಿಟ್ಟುಕೊಂಡ ಬಳಿಕ ಅವರನ್ನು ಬಾಂಗ್ಲಾದೇಶಕ್ಕೆ ಅಟ್ಟಲಾಗಿತ್ತು. ಈ ಕಾರ್ಯಾಚರಣೆಗೆ ಪಶ್ಚಿಮ ಬಂಗಾಳದ ಸರ್ಕಾರ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿತ್ತು. ಇದೇ ವೇಳೆ ಆಕೆಯ ಗಂಡ, ಮಕ್ಕಳು ಮತ್ತು ಇತರರು ಭಾರತಕ್ಕೆ ಮರಳುವುದಕ್ಕಾಗಿ ಸಮಯ ಕಾಯುತ್ತಿದ್ದಾರೆ. ದೇಶದಲ್ಲಿ ಕೋಮು ಧ್ರುವೀಕರಣ ಹೆಚ್ಚಾಗ್ತಾ ಇರುವುದು ಚಳಿಯ ವಾತಾವರಣದಿಂದಾಗಿ ಅತ್ತ ಬಡವರು ಕಷ್ಟ ಅನುಭವಿಸ್ತಾ ಇದ್ದಾರೆ ಮತ್ತು ಅಲ್ಪಸಂಖ್ಯಾತರನ್ನ ಗುರಿ ಮಾಡಿ ನಡೆಸ್ತಾ ಇರುವ ಹಲ್ಲೆಗಳ ಬಗ್ಗೆ ಜಮಾತ್ ಇಸ್ಲಾಂ ಹಿಂದ್ ತೀವ್ರ ಆತಂಕ ವ್ಯಕ್ತಪಡಿಸಿದೆ. ದೆಹಲಿಯಲ್ಲಿ ಏರ್ಪಡಿಸಲಾದ ಪತ್ರಿಕಾಗೋಷ್ಠಿಯಲ್ಲಿ ಜಮಾತ್ ಇಸ್ಲಾಂ ಹಿಂದ್ ರಾಷ್ಟ್ರೀಯ ಉಪಾಧ್ಯಕ್ಷ ಪ್ರೊಫೆಸರ್ ಸಲೀಂ ಇಂಜಿನಿಯರ್ ಈ ಬಗ್ಗೆ ತೀವ್ರವಾಗಿ ಕಳವಳ ವ್ಯಕ್ತಪಡಿಸಿದ್ದಾರೆ. ಅಲ್ಪಸಂಖ್ಯಾತರ ಮೇಲೆ ನಡೆಯುವ ಹಿಂಸೆ ಮತ್ತು ದಾಳಿಗಳಲ್ಲಿ 2025ರಲ್ಲಿ ಭಾರೀ ಪ್ರಮಾಣದಲ್ಲಿ ಹೆಚ್ಚಳವಾಗಿದೆ. ಹಾಗೆ ಹತ್ಯೆಗಳಲ್ಲಿಯೂ ಹೆಚ್ಚಳವಾಗಿದೆ. ದ್ವೇಷ ಭಾಷಣಗಳು ಹೆಚ್ಚಾಗಿವೆ. ಹಾಗೆ ಬಲವಂತದಿಂದ ಬಾಂಗ್ಲಾದೇಶಕ್ಕೆ ಅಟ್ಟುವ ಕೃತ್ಯಗಳಲ್ಲಿಯೂ ಹೆಚ್ಚಳವಾಗಿದೆ. ದೆಹಲಿ ಬಾಂಬ್ ಸ್ಫೋಟದ ಬಳಿಕ ಮುಸ್ಲಿಮರ ಮೇಲಿನ ಹಿಂಸಾಚಾರದಲ್ಲಿ ತೀವ್ರತೆ ಉಂಟಾಗಿದ್ದು, ಗೋ ಹತ್ಯೆಯ ಹೆಸರಲ್ಲೂ ಮುಸ್ಲಿಮರ ಮೇಲೆ ದಾಳಿಗಳು ನಡೆದಿವೆ ಎಂದು ಇಂಜಿನಿಯರ್ ಹೇಳಿದ್ದಾರೆ. ಜಮಾತೆ ಇಸ್ಲಾಮಿ ಹಿಂದ್ ರಾಷ್ಟ್ರೀಯ ಉಪಾಧ್ಯಕ್ಷ ಮಾಲಿಕ್ ಮೊಹತಸಿಂ ಖಾನ್ ಅವರು ಕ್ರೈಸ್ತರ ಮೇಲೆ ನಡೆದಿರುವ ದಾಳಿಯ ಬಗ್ಗೆ ತೀವ್ರ ಖಂಡನೆ ವ್ಯಕ್ತಪಡಿಸಿದ್ದಾರೆ. 2026ನೇ ಇಸ್ವಿಯು ಕೋಮು ಘರ್ಷಣೆಗಳಿಲ್ಲದ ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರ ಮೇಲೆ ಅನ್ಯಾಯಗಳು ಆಗದ ಇಸ್ವಿಯಾಗಿ ಮಾರ್ಪಡಲಿ ಎಂದವರು ಹಾರೈಸಿದ್ದಾರೆ. ವೆನೆಜುವೆಲಾದ ಅಧ್ಯಕ್ಷ ಮಡುರೋ ಇವರ ಬಂಧನಕ್ಕೆ ಇವರ ಪಕ್ಷದವರೇ ನೆರವು ನೀಡಿರುವ ಸಾಧ್ಯತೆ ದಟ್ಟ ಆಗ್ತಾ ಇದೆ. ಇವರ ಮಗ ನಿಕೋಲಸ್ ಮಡುರೋ ಗುರೆ ಇವರು ಹಂಚಿಕೊಂಡಿರುವ ಒಂದು ವಾಯ್ಸ್ ಮೆಸೇಜ್ ಒಂದು ಈ ಬಗೆಗಿನ ಸಂಶಯಕ್ಕೆ ಪುಷ್ಟಿ ನೀಡ್ತಾ ಇದೆ. ನನ್ನ ಪಕ್ಷದವರೇ ತಂದೆಗೆ ದ್ರೋಹ ಎಸಗಿದ್ದಾರೆ ಎಂದವರು ಆ ವಾಯ್ಸ್ ಮೆಸೇಜ್ನಲ್ಲಿ ತಿಳಿಸಿದ್ದಾರೆ. ದ್ರೋಹಿಗಳು ಯಾರು ಅನ್ನೋದನ್ನ ಇತಿಹಾಸ ತಿಳಿಸಲಿದೆ. ಇತಿಹಾಸವೇ ಅವರು ಯಾರು ಎಂಬುದನ್ನು ನಮಗೆ ತೋರಿಸಿಕೊಡಲಿದೆ ಎಂದು ಗುರೆ ಹೇಳಿದ್ದಾರೆ. ಬಾಹ್ಯ ಶಕ್ತಿಗಳ ಆಕ್ರಮಣ ತಡೆಯಲು ರಾಷ್ಟ್ರೀಯ ಮತ್ತು ಸೇನಾ ಒಗ್ಗಟ್ಟು ಅಗತ್ಯ ಎಂದು ಅವರು ಒತ್ತಿ ಹೇಳಿದ್ದಾರೆ. ಮಡೋರೋ ಮತ್ತು ಪತ್ನಿಯನ್ನ ಅಮೆರಿಕ ಮುಂಜಾನೆ ನಡೆಸಿದ ಕಾರ್ಯಾಚರಣೆಯಲ್ಲಿ ಬಂಧಿಸಿ ಕರೆದೊಯ್ದಿದೆ. ಅವರ ಮೇಲೆ ಮಾದಕ ವಸ್ತು ಕಳ್ಳಸಾಗಾಟದ ಆರೋಪವನ್ನು ಹೊರಿಸಿದೆ. ಅಮೆರಿಕ ನಡೆಸಿದ ಕಾರ್ಯಾಚರಣೆಯಲ್ಲಿ ಅನೇಕ ಮಂದಿ ಸಾವಿಗೀಡಾಗಿರುವುದಾಗಿ ವರದಿಯಾಗಿದೆ. ವೆನೆಜುವೆಲಾದ ಸೈನಿಕ ನೆಲೆಗಳ ಮೇಲೂ ಅಮೆರಿಕ ದಾಳಿ ನಡೆಸಿದೆ. ನೀವು ಸೌದಿ ಅರೇಬಿಯಾದಲ್ಲಿ ಇದ್ದೀರಾ? ಹಾಗಿದ್ರೆ ಈ ಸುದ್ದಿ ನಿಮಗಾಗಿ. ಹೌದು, ಸೌದಿ ಅರೇಬಿಯಾದಲ್ಲಿ ಮುಂಚಿತವಾಗಿ ಅನುಮತಿ ಪಡೆಯದೆ ಯಾವುದೇ ವಾಹನಗಳಲ್ಲಿ ಸ್ಟಿಕ್ಕರ್ಗಳನ್ನು, ಜಾಹೀರಾತುಗಳನ್ನು ಅಂಟಿಸಿದರೆ ಭಾರಿ ದಂಡವನ್ನು ಕಟ್ಟಬೇಕಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ರಿಯಾದ್ನಲ್ಲಿ ಅನೇಕ ಮಂದಿ ಈ ತಪ್ಪಿಗಾಗಿ ಭಾರಿ ದಂಡವನ್ನು ಕಟ್ಟಿದ್ದಾರೆ. ಟ್ರಾಫಿಕ್ ಪೊಲೀಸರು ವಾಹನವನ್ನು ತಡೆದು ನಿಲ್ಲಿಸಿ ಸ್ಟಿಕ್ಕರ್ ಅನ್ನು ತೆರವುಗೊಳಿಸೋಕೆ ಹೇಳುತ್ತಾರೆ. ಜೊತೆಗೆ ದಂಡವನ್ನು ವಿಧಿಸ್ತಾ ಇದ್ದಾರೆ. 100 ರಿಯಾಲ್ನಿಂದ 1000 ರಿಯಾಲ್ವರೆಗೆ ದಂಡ ವಿಧಿಸಲಾಗುವುದು ಎಂದು ಸೌದಿ ಅರೇಬಿಯಾ ತಿಳಿಸಿದೆ. ಸ್ಟಿಕ್ಕರ್ ಅಂಟಿಸುವುದಕ್ಕೆ ಮತ್ತು ವಾಹನದ ಸ್ವರೂಪದಲ್ಲಿ ಬದಲಾವಣೆ ತರುವುದಕ್ಕಿಂತ ಮೊದಲು ಸಂಬಂಧಿತ ಇಲಾಖೆಯ ಅನುಮತಿ ಪಡೆಯಬೇಕು ಎಂದು ತಿಳಿಸಲಾಗಿದೆ. ಅನಧಿಕೃತವಾಗಿ ಸ್ಟಿಕ್ಕರ್ಗಳನ್ನು ಅಂಟಿಸಿದರೆ ದಂಡದ ಹೊರತಾಗಿ ವಾರ್ಷಿಕ ವಾಹನ ಪರಿಶೀಲನೆ ಅಥವಾ ಫಹಸ್ನಲ್ಲಿ ಅನುತೀರ್ಣವಾಗುವುದಕ್ಕೂ ಅವಕಾಶ ಇದೆ. ಆದ್ದರಿಂದ ವಾಹನ ಮಾಲೀಕರು ಈ ಬಗ್ಗೆ ಗಂಭೀರವಾಗಿರಬೇಕು ಎಂದು ಎಚ್ಚರಿಸಲಾಗಿದೆ.
ಇದುವೇ ಈ ಹೊತ್ತಿನ ಸನ್ಮಾರ್ಗ ಸುದ್ದಿ ಸಂಚಯ. ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್. ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ.